ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡಿಗೆಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ಸೈಡ್ ಮಾಡುವಂತಹ ಒಣ ಅಳಸುಂಡೆ ಕಾಳಿನ ಸಾಂಬಾರು ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು, ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ಮೊದಲಿಗೆ ನಾನಿಲ್ಲೊಂದು ಪಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಚೊಂಬಾಗಷ್ಟು ನೀರನ್ನ ಬಿಸಿಗಿಟ್ಟಿದ್ದೀನಿ. ಜಸ್ಟ್ ಬಿಸಿ ಆದರೆ ಸಾಕು, ಮಳ್ಳ ಗಂಟೆ ಏನು ಕಾಯಿಸ್ಕೊಳೋದು ಬೇಡ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಒಣ ಅಳಸುಂಡೆ ಕಾಳನ್ನ ತೊಗೊಂಡಿದ್ದೀನಿ. ಅದನ್ನು ನೀರು ಕಾಯೋಷ್ಟರೊಳಗೆ ತೊಳೆದು ಇಟ್ಕೊಬಿಡೋಣ. ನೋಡಿ, ಈಗ ನೀರು ಕೂಡ ಬಿಸಿಯಾಗಿದೆ. ಈ ಕಡೆ ನಾನು ಕಾಳನ್ನು ಕೂಡ ತೊಳ್ಕೊಂಡಿದ್ದೀನಿ. ಈ ಕಾಳಲ್ಲಿ ನಮಗೆ 2 ಥರ ಕಾಳು ಬರುತ್ತೆ. ಒಂದು ವೈಟದು, ಇನ್ನೊಂದು ಈ ಥರ ಬ್ರೌನ್ ಕಲರ್ ಇರೋದು. ನಾವು ಯಾವುದನ್ನು ಬೇಕಾದ್ರೂ ಹಾಕೋಬೋದು. ಈಗ ಇದನ್ನು ನಾನು ಹಾಕ್ಕೊಂಡಿದ್ದೀನಿ ಕಾಳನ್ನ. ಇದು ಕೇವಲ ಒಂದು 2 ವಿಜಲ್ ಆದರೆ ಸಾಕು. 2 ವಿಜಲ್ನ ಕೂಗಿಸ್ಕೊಬಿಡೋಣ. ಈಗ ಇಲ್ಲಿ ನಾನೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಆ ಮಿಕ್ಸಿ ಜಾರ್ಗೆ ಇಲ್ಲಿ ಒಂದೇ ಒಂದು ಗೆಡ್ಡೆ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಆ ಈರುಳ್ಳಿನ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಒಂದು ಟೊಮೊಟ, ಸ್ವಲ್ಪ ತೆಂಗಿನಕಾಯಿ ಚೂರು, 2 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀರು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬಿಡೋಣ. ಬನ್ನಿ, ಈಗ ಮಸಾಲೆ ಕೂಡ ರೆಡಿಯಾಗಿದೆ. ನೋಡಿ, ಈ ರೀತಿ ಗಟ್ಟಿಗೆ ರುಬ್ಬಿರಬೇಕು. ಇಷ್ಟಾದರೆ ಸಾಕು. ಬನ್ನಿ, ಈಗ ಕುಕ್ಕರ್ ಕೂಡ ವಿಷಲ್ ಬಿಟ್ಟಿದೆ. ನೋಡಿ, ಈಗ ಕಾಳು ಕೂಡ 2 ವಿಷಲ್ ಕೂಗ್ಸಿರೋದ್ರಿಂದ ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಇಷ್ಟಾದರೆ ಸಾಕು. 2 ವಿಷಲ್ ಆದರೆ ಸಾಕು. ತುಂಬ 3-4 ಕೂಗಿಸ್ಕೊಂಡೆ ತುಂಬಾ ಬೆಂದೋಗ್ಬಿಡುತ್ತೆ. ಈಗ ಇದಕ್ಕೆ ನಾನಿಲ್ಲಿ ಮತ್ತೆ ಒಂದು ಟೊಮಟನ ರುಬ್ಬಕ್ಕೆ ಹಾಕಿದ್ದೆ. ಇನ್ನೊಂದು ಟೊಮಟನ ನೀರಿಗೆ ಹಾಕೋತಾ ಇದ್ದೀನಿ ಕಾಳಿಗೆನೆ. ಇದ್ರ ಜೊತೆಗೆ ತೊಳೆದಿಟ್ಕೊಂಡಿರೋಂಥ ಆಲೂಗೆಡ್ಡೆ ಮತ್ತು ಬದನೆಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ಬದನೆಕಾಯಿ ಯಾವಾಗಲೂ ನೀರಲ್ಲೇ ಇರಬೇಕು, ಆಲೂಗೆಡ್ಡೆ ಮತ್ತು ಬದನೆಕಾಯಿನ, ಇಲ್ಲಾಂದರೆ ಕರ್ಗಾಗ್ಬಿಡುತ್ತೆ. ಹಾಗಾಗಿ ನಾನು ನೀರಲ್ಲೇ ಇಟ್ಕೊಂಡು ಹಾಕ್ಕೋಬೇಕೆಲ್ಲನೂ. ಈಗೆಲ್ಲ ಹಾಕ್ಕೊಂಡಾದ್ಮೇಲೆ ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಕೂಡ ಒಟ್ಟಿಗೆ ಹಾಕ್ಕೊಳ್ಳೋಣ. ಈಗ ಇಲ್ಲಿ ನಾನು ಖಾರನೂ ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜಾರ್ ತೊಳೆದಿರೋಂಥ ನೀರನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನಿಮಗೆ ಗಟ್ಟಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು. ಈಗ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿ ನೀವು ಬೇಕು ಅಂದರೆ ಒಂದು ವಿಷಲ್ ಕೂಗಿಸ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಮಳ್ಳಿಸ್ಕೋಬೋದು. ಇಲ್ಲಿ ನಾನು ಮತ್ತೆ ಇನ್ನೊಂದು ವಿಷಲ್ನ ಕೂಗಿಸ್ಕೋತಾ ಇದ್ದೀನಿ. ಈಗ ಕುಕ್ಕರ್ ವಿಷಲ್ ಕೂಡ ಬಿಟ್ಟಿದೆ. ಒಂದು ಮಳ್ಳಗೆ ಬಿಟ್ಟಿದ್ದು. ನೋಡಿ, ಸಾಂಬಾರಂತೂ ತುಂಬ ಪರ್ಫೆಕ್ಟಾಗಿದೆ. ನೋಡಿ, ಈಗ ಆಲೂಗೆಡ್ಡೆ, ಬದನೆಕಾಯಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗೆ ಮಿಕ್ಸ್ ಆಗಿದೆ. ಕಾಳು ಕೂಡ ಇನ್ನು ತುಂಬಾ ಚೆನ್ನಾಗೆ ಬೆಂದಿದೆ. ಮಸಾಲೆ ಎಲ್ಲ ಹಿಡ್ಕೊಂಡಿದೆ. ಇಷ್ಟಾಗಿದೆ ಇದು. ಇದನ್ನು ಸೈಡ್ಗೆ ಇಟ್ಬಿಟ್ಟು ನಾವು ಒಂದು ಒಗ್ಗರಣೆ ಮಾಡ್ಕೊಬಿಡೋಣ. ಬನ್ನಿ, ಈಗ ಒಗ್ಗರಣೆ ಮಾಡೋಕ್ಕೋಸ್ಕರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ಇಲ್ಲಿ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ. ಈಗ ಸಾಸಿವೆ ಕೂಡ ಸಿಡಿತಾ ಇದೆ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಸಿಪ್ಪೆ ಏನು ಬಿಡ್ತಿಲ್ಲ, ಹಾಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಒಗ್ಗರಣೆ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವಿಲ್ಲಿ ಸಾಂಬಾರನ್ನ ನಾನು ಒಗ್ಗರಣೆಗೆ ಬಾಣಲಿಗೆ ಹಾಕೋತಾ ಇದ್ದೀನಿ. ಈ ರೀತಿ ಎಲ್ಲ ಆದಮೇಲೆ ನಾವು
ಮತ್ತು ಸಾಂಬಾರು ಪಾತ್ರೆಗೆ ಹಾಕ್ಕೊಳ್ಳೋಣ. ಸಾಂಬಾರು ಪಾತ್ರೆಗೆ ಒಗ್ಗರಣೆ ಎಲ್ಲ ಹಾಕಾಗಿದೆ. ಇದು ಎಷ್ಟಾದರೆ ಸಾಕು. ಬೇಕು ಅಂದರೆ ಕುದಿಸ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಸರ್ವ್ ಮಾಡ್ಕೋಬೋದು. ಬನ್ನಿ, ಈಗ ಇದಾಗಿದೆ, ನಾವು ಸ್ಟವ್ ಆಫ್ ಮಾಡ್ಕೊಬಿಡೋಣ. ಬನ್ನಿ ಫ್ರೆಂಡ್, ಒಣ ಅಳಸುಂಡೆ ಕಾಳಿನ ಸಾಂಬಾರು ರೆಡಿಯಾಗಿದೆ. ಇದು ಅನ್ನ ಮುದ್ದೆಗೆಲ್ಲ ತುಂಬಾ ಸೂಪರಾಗಿರುವಂಥ ಸಾಂಬಾರು. ತುಂಬ ಈಸಿ ಕೂಡ ಮಾಡೋದು. ಈ ಸಾಂಬಾರು ಹಳ್ಳಿ ಸೈಡ್ ಮಾಡುವಂತಹ ಸಾಂಬಾರು. ಇದು ಅನ್ನ ಮುದ್ದೆಗೆಲ್ಲ ಸೂಪರಾಗಿರುತ್ತೆ, ಬೇಗ ಕೂಡ ಮಾಡ್ಕೋಬೋದು. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.